ಎವನ್ ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ. ಬಿಜೆಪಿ ಕಾರ್ಯಕರ್ತರ ಶ್ರಮಕ್ಕೆ ಶ್ಲಾಘನೆ. ಎಂಎಲ್ಸಿ ಚುನಾವಣೆಗೆ ಚಿಂತಾಮಣಿಯಲ್ಲಿ ಕಮಲ ಪಡೆ ಸಜ್ಜು. ಚಿಂತಾಮಣಿ ನಗರದ ಅಂಜನಿ ಬಡಾವಣೆಯಲ್ಲಿರುವ ಭಾರತೀಯ ಜನತಾ ಪಾರ್ಟಿ ಕಾರ್ಯಾಲಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಪಕ್ಷದ ಸಭೆಯಲ್ಲಿ ನಾಯಕರು ಕಾರ್ಯಕರ್ತರನ್ನ ಉದ್ದೇಶಿಸಿ ಮಹತ್ವದ ಮಾತುಗಳನ್ನು ಆಡಿದ್ದಾರೆ. ಎಂಎಲ್ಸಿ ಚುನಾವಣೆ ಹಾಗೂ ಪಕ್ಷ ಸಂಘಟನೆ ಕುರಿತು ಕಾರ್ಯಕರ್ತರಿಗೆ ಕರೆ ನೀಡಿದ್ದಾರೆ. ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ದೇವನಹಳ್ಳಿ ವೇಣುಗೋಪಾಲ್, ಕಾರ್ಯಕರ್ತರು ಪ್ರತಿದಿನ ಬೆಳಗ್ಗೆಯಿಂದಲೇ ಪಕ್ಷಕ್ಕಾಗಿ ಶ್ರಮಿಸುತ್ತಿದ್ದಾರೆ ಎಂದು ಶ್ಲಾಘಿಸಿದರು. ಪ್ರತಿದಿನ ಬೆಳಗ್ಗೆಯಾದರೆ ಸಾಕು, ಕಾರ್ಯಕರ್ತರು ಪಕ್ಷದ ಕೆಲಸಕ್ಕಾಗಿ ಹಗಲಿರುಳು ದುಡಿಯುತ್ತಿದ್ದಾರೆ. ದಿನಕ್ಕೆ 14ರಿಂದ 18 ಗಂಟೆಗಳ ಕಾಲ ಪಕ್ಷದ ಸಂಘಟನೆಗಾಗಿ ಶ್ರಮಿಸುತ್ತಿದ್ದಾರೆ. ಮನೆ ಮನೆಗೆ ತೆರಳಿ ಪ್ರತಿಯೊಬ್ಬ ಮತದಾರರನ್ನ ತಲುಪಿ ಅವರಿಗೆ ಮತದಾನದ ಹಕ್ಕಿನ ಜಾಗೃತಿ ಮೂಡಿಸುತ್ತಿದ್ದಾರೆ ಎಂದು ಹೇಳಿದರು. ಮುಂಬರುವ ಎಂಎಲ್ಸಿ ಚುನಾವಣೆ ಮತ್ತು ಪದವೀಧರ ಮತದಾರರ ನೋಂದಣಿ ಕುರಿತು ಮಾತನಾಡಿದ ವೇಣುಗೋಪಾಲ್, ಪ್ರತಿಯೊಬ್ಬ ಪದವೀಧರರನ್ನ ತಲುಪುವ ಅಗತ್ಯವಿದೆ ಎಂದರು. ನಂತರ ಕಾಂತರಾಜ್ ಮಾತನಾಡಿ, ಕ್ಷೇತ್ರದಲ್ಲಿ 15,000ಕ್ಕೂ ಹೆಚ್ಚು ಪದವೀಧರರಿದ್ದಾರೆ. ಆದರೆ ಅವರಲ್ಲಿ ಮತದಾರರ ಪಟ್ಟಿಗೆ ಹೆಸರು ಸೇರಿಸಲು ಸರಿಯಾದ ಜಾಗೃತಿ ಇಲ್ಲ. ವಿಶೇಷವಾಗಿ ಹೆಣ್ಣು ಮಕ್ಕಳು ಹೆಚ್ಚಿನ ಸಂಖ್ಯೆಯಲ್ಲಿದ್ದು ಅವರ ಮನೆ ಬಾಗಿಲಿಗೆ ತೆರಳಿ ವಾಟ್ಸ್ಆಪ್ ಹಾಗೂ ಇತರ ದಾಖಲೆಗಳ ಮೂಲಕ ನೋಂದಣಿ ಮಾಡಿಸುವ ಕೆಲಸವಾಗಬೇಕಿದೆ. ಮುಂದುವರೆದು ಮಾತನಾಡಿದ ಅವರು, ಈ ಬಾರಿಯ ಎಂಎಲ್ಸಿ ಚುನಾವಣೆಯಲ್ಲಿ ಜಯ ಗಳಿಸಲು ಮತದಾರರ ನೋಂದಣಿಯೇ ಪ್ರಮುಖ ಅಸ್ತ್ರ ಎಂದರು. ನಾವು ಈಗಾಗಲೇ ಸುಮಾರು 5,000ರಿಂದ 7,500ರಷ್ಟು ಮತದಾರರನ್ನ ನೋಂದಣಿ ಮಾಡಿಸಿದ್ದೇವೆ. ಇದರಿಂದ 60% ಗೆಲುವಿನ ಭರವಸೆ ಮೂಡಿದೆ. ಇನ್ನುಳಿದಂತೆ 15,000 ಮತಗಳ ಗುರಿ ತಲುಪಲು ಎಲ್ಲರೂ ಒಗ್ಗಟ್ಟಿನಿಂದ ಶ್ರಮಿಸಬೇಕು. ಭಾರತೀಯ ಜನತಾ ಪಾರ್ಟಿ ದೇಶದ ಪ್ರತಿಯೊಂದು ಸಮಸ್ಯೆಯನ್ನ ಬಗೆಹರಿಸುತ್ತಿರುವ ಜಗತ್ತಿನ ಅತಿ ದೊಡ್ಡ ಪಕ್ಷ. ಈ ಪಕ್ಷವನ್ನ ಇನ್ನಷ್ಟು ಬಲಪಡಿಸಲು ಪ್ರತಿಯೊಬ್ಬರು ಶ್ರಮಿಸಬೇಕು ಎಂದು ಕಾರ್ಯಕರ್ತರಿಗೆ ಕರೆ ನೀಡಿದರು. ಈ ಸಂದರ್ಭದಲ್ಲಿ ಕಾಂತರಾಜ್, ರಾಜಶೇಖರ್ ರೆಡ್ಡಿ, ಕೆಎಂಕೆ ನಗರ ಮಂಡಲ ಅಧ್ಯಕ್ಷ ಗೋವಿಂದರಾಜು, ನಿಕಟಪೂರ್ವ ಅಧ್ಯಕ್ಷ ಮಹೇಶ್ ಬಾಯ್, ಪಾಲೇಪಲ್ಲಿ ಶಿವಾರೆಡ್ಡಿ, ಪ್ರಧಾನ ಕಾರ್ಯದರ್ಶಿ ಮನೋಹರ್, ಆಗ್ನೇಯ ಪದವೀಧರ ಕ್ಷೇತ್ರದ ಸಂಚಾಲಕ ನಾಗರಾಜ್, ಸಹ ಸಂಚಾಲಕ ದೇವರಾಜ್, ನಗರ ಘಟಕ ಪ್ರಧಾನ ಕಾರ್ಯದರ್ಶಿ ಗಾಜಲ ಶಿವ, ಯುವ ಮೋರ್ಚಾ ಅಧ್ಯಕ್ಷ ಶ್ರೀನಿವಾಸ್ ಸೇರಿದಂತೆ ಹಲವು ಮುಖಂಡರು ಮತ್ತು ಕಾರ್ಯಕರ್ತರು ಉಪಸ್ಥಿತರಿದ್ದರು. ರಾಮು ಅವರಿಗೆ ಮತ್ತೆ ನಮ್ಮ ಮಣಿಕಂಠಾಚಾರ್ಯ ಅವರಿಗೆ ಪಕ್ಷದ ಕಾರ್ಯಕ್ರಮಗಳನ್ನ ಈ ನಡುವೆ ಕೊಟ್ಟು ಕಾರ್ಯಕ್ರಮ ಯಶಸ್ವಿಯಾಗಿ ಇವರು 5 ಜನರು ಕೂಡ ನೆರವೇರಿಸುತ್ತಾರೆ. ಹೋಬಳಿ ಲೆಕ್ಕದಲ್ಲಿ ಪಂಚಾಯತ್ ಜವಾಬ್ದಾರಿ ಮಾಡೋದ್ರಿಂದ ಅವರು ಗಣ್ಯರು ಬಂದಿದ್ದರಿಂದ ಅವ್ರಿಗೆ ಅವ್ರು ಸನ್ಮಾನ ಮಾಡಿಸ್ಬೇಕು ಒಂದು ಆಸೆ ಇಟ್ಟು ಅವರಿಗೆ ಸನ್ಮಾನ ಮಾಡಿದ್ದಾರೆ. ಅವ್ರಿಗೂ ಕೂಡ ಎಲ್ಲರೂ ಪಕ್ಷದ ಇದಕ್ಕೂರಾಗಿ ಎಲ್ಲರೂ ಸೇರಿದ್ದಾರೆ. ಬಿಜೆಪಿ ಪಕ್ಷಕ್ಕೆ ಸೇರ್ಕೊಂಡಿದ್ದಾರೆ. ಒಳ್ಳೆಯದು ಮಾಡಿ ಪಕ್ಷದ ಪಕ್ಷದಲ್ಲಿ ಮುಂದೆ ಅವರು ನಗರಸಭೆ ಅಧ್ಯಕ್ಷರಾಗಲಿ, ನಗರಸಭೆ ಸದಸ್ಯರಾಗಲಿ ಅಂತೇಳಿ ಕೇಳ್ತಾ ಇವತ್ತು ಸೇರ್ಕೊಂಡಿರೋದಕ್ಕೆ ಮುಂದೆ ಒಳ್ಳೇದು ಮಾಡಿದ್ದಾರೆ. ಗೋಪಣ್ಣವರು 5 ಜನರಾದ ಆನಂದ್ ರೆಡ್ಡಿ ಅವರು, ಸುಮಂತ್ ಅವರು, ಗಗನ್ ಮತ್ತು ರಾಮು ಅವರಿಗೆ ಮತ್ತು ನಮ್ಮ ಮಣಿಕಂಠಾಚಾರ್ಯ ಅವರಿಗೆ ಪಕ್ಷದ ಕಾರ್ಯಕ್ರಮಗಳನ್ನ ಈ ನಡುವೆ ಕೊಟ್ಟು ಕಾರ್ಯಕ್ರಮ ಯಶಸ್ವಿಯಾಗಿ ಇವರು 5 ಜನರು ಕೂಡ ನೆರವೇರಿಸುತ್ತಾರೆ. ಹೋಬಳಿ ಲೆಕ್ಕದಲ್ಲಿ ಪಂಚಾಯತ್ ಜವಾಬ್ದಾರಿ ಮಾಡೋದ್ರಿಂದ ಅವರು ಗಣ್ಯರು ಬಂದಿದ್ದರಿಂದ ಅವ್ರಿಗೆ ಅವ್ರು ಸನ್ಮಾನ ಮಾಡಿಸ್ಬೇಕು ಒಂದು ಆಸೆ ಇಟ್ಟು ಅವರಿಗೆ ಸನ್ಮಾನ ಮಾಡಿದ್ದಾರೆ. ಅವ್ರಿಗೂ ಕೂಡ ಎಲ್ಲರೂ ಪಕ್ಷದ ಇದಕ್ಕೂರಾಗಿ ಎಲ್ಲರೂ लो भारत माता के जय, लो भारत माता के जय, भारतीय जनता पार्टी के जय, भारतीय जनता पार्टी के जय. ಅವನು ವೋಟ್ ಹಾಕ್ಸೋಣ ನನಗ ಅವನು ಬೇರೆವನು ಒಂದು ಬೆಡ್ದಷ್ಟು ಕೊಟ್ಟರು, ನಾವು ಒಂದು ಕಲ್ಲಷ್ಟು ಕೊಟ್ಟರು ಇರಪ್ಪ ಅಂತ ಹೇಳ್ಬಿಟ್ಟು ನಮ್ಮ ಕಡೆ ವಾಲ್ತಾನೆ ಅನ್ನೋದು ನಂಬಿಕೆ ಇತ್ತು. ಯಾವುದೇ ಒಂದು ಗ್ರಾಮ ಪಂಚಾಯತಿಯಲ್ಲಿ, ಜಿಲ್ಲಾ ಪಂಚಾಯತಿಯಲ್ಲಿ, ತಾಲೂಕ್ ಪಂಚಾಯತ್ ನಾವು ಸ್ಪರ್ಧೆ ಮಾಡಬೇಕು, ನಗರಸಭೆಗೆ ಮಾಡಬೇಕು ಅಂದ್ರೆ ಎಲ್ಲ ಜನಸಂಪರ್ಕ ಬೇಕು. ಜನಸಂಪರ್ಕ ಇದ್ರೆ ಮಾತ್ರ ಗೆಲ್ಲಕ್ಕಾಗ್ತದೆ. ನಾನು 23 ವರ್ಷಕ್ಕೆ ಕೌನ್ಸಿಲರ್ ಆಗಿದ್ದೆ. ನಾನು ಮಾಡಿದ ಕೆಲಸ ಏನಪ್ಪಾ ಅಂದ್ರೆ ಬೀದಿಯಾಗಿದ್ದಿದ್ದು ಒಂದು ಬುಕ್ ಎತ್ಕೊಂಡು ಪ್ರತಿಯೊಂದು ಮನೆಗೂ ನಿಮ್ಮ ಮನೆಗೆ ಏನ್ ಬೇಕು, ಸ್ಕೂಲ್ ಮಕ್ಕಳಿಗೆ ಸೇರಿಸ್ಬೇಕಾ, ನಿಮ್ಮ ಮನೆ ಖಾತೆ ಏನ್ ಬೇಕು ಅಂತ ಬುಕ್ಕಲ್ಲಿ ಬರ್ಕೊಂಬಂದೆ. ಬುಕ್ಕಲ್ಲಿ ಬರ್ಕೊಂಬಂದು ನನಗೆ ಸೀಟ್ ಕೊಟ್ರು. ಅವಾಗ ಪಕ್ಷದಾಗ ಮುಖಂಡರು ಯಾರ್ಯಾರ ಪಕ್ಷದಾಗ ಏನ್ ಮಾಡಿದ್ದೀರಿ ಏನದು, ಸ್ವಾಮಿ ನಮ್ದು 369 ಮನೆ ಐತೆ, 369 ಮನೆಗೂ ಈ ಸೌಲಭ್ಯಗಳು ಬೇಕಂತೆ.
ನಾನು ಎಲೆಕ್ಷನ್ ಆಗಿ ನಿಂತ್ಕೊಂಡಿದ್ದೀನಿ, ಅಧ್ಯಕ್ಷರಾದವರು ಯಾರಾದರೂ ಈ ಸೌಲಭ್ಯಗಳು MLA ಆದವರು ಇದು ಮಾಡಿಸ್ಕೊಡ್ಬೇಕು, ಇಷ್ಟು ಸೌಲಭ್ಯಗಳು ಬುಕ್ ಎತ್ಕೊಂಡು ನೋಡುದು. ನಾನು ಅತಿ ಹೆಚ್ಚು ಲೀಡ್ ಆಗಿದ್ದೆ. ದಯವಿಟ್ಟು ಕೆಲಸ ಮಾಡಿದ್ರೆ ಯಾರೇ ಆಗಲಿ ಎಲೆಕ್ಷನ್ ದಿವಸ ಹೋಗಿ ನಾನು ವೋಟ್ ಹಾಕ್ರಿ, ಎಲೆಕ್ಷನ್ ದಿವಸ ಮೊದಲೇ ಅಷ್ಟು ಮನೆಗೆ ಹೋಗಿ ಕೇಳ್ಕೊಂಡ್ ಬಂದಿದ್ದೆ, ನಾನು ವೋಟ್ ಹಾಕಿ ನಾನು ನಿಂತ್ಕೊಂಡ್ಲೋ ಬೇಡ. ನಾನು ಎಲ್ಲಿ ಕೆಲಸ ಮಾಡಿದ್ದೆ, ಏನ್ ಮಾಡಿದ್ದೆ, ಆ ಮನೆಗಳಲ್ಲಿ ಹೋಗಿ ನಾನು ಎಲೆಕ್ಷನ್ಗೆ ನಿಂತ್ಕೊಂಡ್ಲೋ ಬೇಡ, ನಿಮ್ಮ ಅಭಿಪ್ರಾಯ ತಿಳಿಸಿ. ಹಂಗೆ ನಾವು ಪ್ರತಿ ಮನೆಯೂ ಸಂಪರ್ಕ ಮಾಡಬೇಕು. ಸಂಪರ್ಕ ಮಾಡಿ MLC ಎಲೆಕ್ಷನ್ ಇದೆ, ಎಷ್ಟು ಜನ ವಿದ್ಯಾವಂತರಿದ್ದಾರೆ, ಎಷ್ಟು ಜನ ಸ್ಕೂಲ್ ಮೇಸ್ಟ್ಗಳಿದ್ದಾರೆ, ಎಷ್ಟು ಜನ ಅವ್ರು ಯಾರು ವೋಟ್ ಮಾಡಿಸಿಲ್ಲ, ಅವ್ರ ಮನೆಯವರು ಹೆಂಡ್ತಿರೋರು ಅವರು ಡಿಗ್ರಿ ಓದಿರ್ತಾರೆ, ಅವ್ರು ವೋಟ್ ಮಾಡಿಸಿರಲ್ಲ, ಅಕಸ್ಮಾತ್ ಇವ್ರು ಮಾಡಿಸಿರ್ತಾರೆ. ಒಂದೊಂದ್ಸಲಿ ಯಾಕೆ ಅಂದ್ರೆ 2 ವೋಟ್ ಅಯ್ಯೋ ನಂದೇ ಸಾಕು ಸುಮ್ಮನೆ ಇರು ಅಂತ ಹೇಳಿ ಸ್ವಾರ್ಥ ಇರ್ತದೆ. ಕೆಲವು ಮನೆಗಳಲ್ಲಿ ಹೋದಾಗ ಯಾರೋ ಪಾಪ ಅವ್ರು ಮಾಡಿಸೋದು ಗೊತ್ತಿಲ್ಲ. ಒಂದು ವಾರ್ಡ್ ಇಟ್ಕೊಂಡು ಎಲ್ಲ ಮನೆಗೂ ಭೇಟಿ ಕೊಟ್ಟು ಬರ್ಕೊಂಬರಂಗ್ ಮಾಡಿ ಟೌನ್ ಪ್ರೋಗ್ರಾಮ್ ಮಾಡಿದಾಗ ಇದು ಒಬ್ಬರೇ ಮಾಡಕ್ಕಾಗಲ್ಲ. ಇರಪ್ಪ ನಾವು ಒಂದು ವಾರ್ಡ್ ಒಂದು 5 ಜನ, ಈ ವಾರ್ಡ್ ಎಲ್ಲ ಮುಗಿಸ್ಕೊಂಡ್ ಬರ್ತೀವಿ ಕೇಳ್ಕೊಂಡು, ಈ ವಾರ್ಡ್ ನಾವು ಒಂದು 5 ಜನ ಅಂತ ಹೇಳಿ 5 ಜನ ಬೆಳಗ್ಗೆ ಸಾಯಂಕಾಲ ಒಂದು 2 ಹೊತ್ತು 3 ಹೊತ್ತು 4 ಹೊತ್ತು ಈ ಪೂರ್ತಿ ಒಂದೇ ದಿವಸ ವಾರ್ಡ್ ಮುಗಿಸಕ್ ಹೋಗ್ಬೇಡ್ರಿ. ನಿಮ್ಗೆ ಅರ್ಧ ಗಂಟೆ ಸಾಕು ಸಿಕ್ಕಿದ್ರೆ. ನರೇಂದ್ರ ಮೋದಿ ಅವರು 18 ಅವರ್ ಕೆಲಸ ಮಾಡಿದ್ರೆ 1 ಅವರ್ ನಾವು ಕೆಲಸ ಮಾಡಿ 4 ದಿವಸ ತಗೊಂಡು ಒಂದು ವಾರ್ಡ್ ಮುಗಿಸಿ. ಒಂದು ನಿಮ್ಮ ಇದು ಗ್ರಾಮಾಂತರದಲ್ಲೂ ಅಷ್ಟೇ ಒಂದೊಂದು ಪಂಚಾಯಿತಿ ಆ ಊರಲ್ಲಿ ಹೇಳಿ ಅವ್ರಿಗೆ ಯಾಕಂದ್ರೆ ಊರಲ್ಲಿ ನೇಮಿಸಿ ಯಾರಿದ್ದಾರೆ ಡಿಗ್ರಿ ಓದಿರೋರು ಅವ್ರು ಓಟ್ ಹಾಕನ್ನ ಅವ್ರು ಕೊಡ್ಸೋಂತ ಕೆಲಸ ನಾವು ಮಾಡಬೇಕು. ಯಾಕಂದ್ರೆ ಅವ್ರು ಓಟ್ ಹಾಕೋ ಪದವೀದಾರರು ಅವ್ರ ಮನ್ಸಿಗೆ ಬಂದಿದ್ದು ಯಾಕೆಂದ್ರೆ ಈ ದೇಶ ಕಾಪಾಡೋದು ಬಿಜೆಪಿ, ಈ ದೇಶದ ಪ್ರತಿಯೊಂದು ಸಮಸ್ಯೆಗಳನ್ನು ಬಗೆಹರಿಸ್ತಾ ಇರೋದು ಉನ್ನತ ದೊಡ್ಡ ಪಕ್ಷ, ಪ್ರಪಂಚದಲ್ಲಿ ದೊಡ್ಡ ಪಕ್ಷ ಅಂತ ಬಿಜೆಪಿ ನಾನು ಓಟ್ ಹಾಕ್ಬೇಕು ಅಂತ ಅವ್ರ ಮನ್ಸಲ್ಲಿ ಇರ್ತದೆ. ಆ ಮನಸ್ಸಿನ ಓಟ್ನ ನೆರವೇರಿಸ್ಕೊಡುವಂತ ಕೆಲಸ ನಾವು ಮಾಡಬೇಕು. ಆದ್ರಿಂದ ಎಲ್ಲರೂ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. MLC ಚುನಾವಣೆಯಲ್ಲಿ ನಾವು ಗೆಲ್ಲಬೇಕು ಅಂದ್ರೆ ನಮ್ದು 7,500 ಆಗೈತೆ, 15,000 ಆಗ್ಬೇಕಾಗಿರುವಂತ ತಾಲೂಕು 7,500 ಆಗೈತೆ. ನಾವು ಪದವೀದಾರರು 15,000 ಮೇಲ್ಪಟ್ಟಿದ್ದಾರೆ, ಮಾಡಿಸೋರಿಲ್ಲ. ಹೆಣ್ಮಕ್ಳು ಜಾಸ್ತಿ ಓಟಿದೆ. ಅವ್ರ ಮನೆ ಹತ್ರ ಹೋಗಿ ಕೇಳಿ ನೀನ್ ಎಲ್ಲೋದಿದ್ದೆ, ಏನೋಗಿದ್ದೆ, ಅಯ್ಯೋ ನಾನು ಅಲ್ಲೆಲ್ಲ ಓದಿದ್ದೆ, ನನ್ ಯಾರು ತಂದು ಕೊಡ್ತಾರೆ, ಯಾರು ಸರ್ಟಿಫಿಕೇಟ್ ತಂದು ಕೊಡ್ತಾರೆ, ಅವ್ರ ಮನೆಯಲ್ಲಿ ಒಂದು ವಾಟ್ಸಾಪ್ ಹಾಕೋದ್ರೆ ಹಾಕ್ತಾರೆ. ಅವನ್ನೆಲ್ಲ ಮಾಡಿಸುವಂತಾರೆ. ಯಾವುದೇ ಪ್ರತಿ ಒಂದು ಹಳ್ಳಿಯಲ್ಲಾಗ್ಲಿ ವಿದ್ಯಾವಂತರು ಇದ್ದೇ ಇರ್ತಾರೆ. ಹಳ್ಳಿಯಲ್ಲಿ ಮನೆ ಹತ್ರ ತಿರುಗೋ ಕೆಲಸ ಮಾಡಬೇಕು. ನಾವು ಅದನ್ನ ಮಾಡಿಸುವಂತ ಕೆಲಸ ಆಗ್ಬೇಕು. ಅದನ್ನ ನಾವು ಮಾಡಿಸ್ಬೇಕು ಅಂದ್ರೆ ನಿಮ್ಮಲ್ಲಿ ನಾನು ಎಲೆಕ್ಷನ್ ಇಲ್ಲಿ ನಮ್ಮಲ್ಲಿ ನಾವು ಬಿಜೆಪಿ ಇವಪ್ಪ ನಮ್ಮ ಪಕ್ಷ ನಾವು ಸಂಘಟನೆ ಮಾಡಬೇಕು. ನಮ್ಮ ಪಕ್ಷಕ್ಕೋಸ್ಕರ ನಾವು 1 ಅವರ್ ದುಡಿಬೇಕು. ದೇಶದ ನಾಯಕರು ದುಡಿತಾವ್ರೆ, ರಾಜ್ಯದ ನಾಯಕರು ದುಡಿತಾವ್ರೆ. ಇವತ್ತು ಕಾಂಗ್ರೆಸ್ ಜನರು ತಗೊಳ್ಳಿ, ಇಲ್ಲಿ ಉಡ್ತಾರೆ, ಎಲ್ಲಿ ಹೇಳ್ತಾರೋ ಗೊತ್ತಿಲ್ಲ, ಇಲ್ಲಿ ಬೆಂಗಳೂರಾಗಿರ್ತಾರೆ ಪಕ್ಷದಾಗೆ ಬಿಟ್ರೆ ಚಿಂತಾಮಣಿ ಫಂಕ್ಷನ್ ಮುಗಿತಾನೆ ಎಲ್ಲೋತಾರೆ ಗೊತ್ತಿಲ್ಲ. ಅವರು ಪಕ್ಷಕ್ಕೆ ದುಡಿತಾರೆ 14 ಅವರು 18 ಅವರು ಪಕ್ಷಕ್ಕೆ ದುಡಿತಾರೆ. ನಮ್ 1 ಅವರ್ ಇರಪ್ಪ ಇಲ್ಲಿ ಮುಳುಗಿ ಅಲ್ಲಿ ಇದ್ದೇಳನ, ಇರಪ್ಪ ಒಂದು 50 ಮನೆಗೆ ಬೆಳಗ್ಗೆ ಇರಪ್ಪ ಒಂದು ಕಾಫಿ ಗೀಪಿಗೆ ಒಂದು 5 ಮನೆಗೆ ಹೋಗಿ ಬರೋಣ, ಯಾರ್ಯಾರು ಅವ್ರೆ ಕೇಳ್ಕೊಂಡ್ ಬರೋಣ, ಯಾರಪ್ಪ ಆಯ್ತಾ ಮನೆಗೆ ಕೇಳ್ಕೊಂಬರ್ರಿ ಯಾರ್ಯಾರು ಅವ್ರಿ ಅಂತ ಹೇಳಿ ಸಾಕು ಹುಡುಗರ ಜೊತೆ ಕರ್ಕೊಂಡು ಹಿಂಗ್ ಹೋದ್ರೆ ಒಂದು ಬೀದಿನೇ ಮುಗಿದೋದು. ಅವ್ರು ಓಟ್ ಹಕ್ಕು ಕೊಡಿಸಿದಾಗ ನೀನು ಅವ್ರನ್ನ ಖುಷಿಯಲ್ಲಿ ಓಟ್ ಹಕ್ಕು ಚಲಾವಣೆ ಮಾಡ್ತಾರೆ. ವಿದ್ಯಾವಂತರು ಚಲಾವಣೆ ಮಾಡೋದು ಓಟ್ ಹಕ್ಕನ್ನ ನಾವೆಲ್ಲರೂ ಕೊಡಿಸ್ಬೇಕು. ಅವ್ರ ಮನೆಗಳ ಹೋಗಿ ಓಟ್ನ ಕೊಡಿಸುವಂಥದ್ದು ಮಾಡೋಣ ಅಂತ ಹೇಳ್ತಾ ಇವತ್ತಿನ ಸಭೆಯಲ್ಲಿ ಭಾಗವಹಿಸಿರುವಂತ ನಮ್ಮ ಕಾಂತರಾಜಣ್ಣವರು ನೆಚ್ಚಿನ ವಿಚಾರಗಳು ತಿಳಿಸ್ತಾರೆ. ಪಕ್ಷ ಮುನ್ನಡೆಸಬೇಕು, ಯಾವ ತರ ಮುನ್ನಡೆಸಬೇಕು. MLC ಎಲೆಕ್ಷನ್ ಹಿಂದೆ ಮಾಡಿದ್ದಾರೆ, ನಮ್ಗೆ ಅನುಭವ ಸ್ವಲ್ಪ ಕಮ್ಮಿ. ಆದ್ರಿಂದ ಮುಂದೆ ನಮ್ಮ ಪಂಚಾಯತಿ ನಾಯಕರುಗಳು ಎಲ್ಲರ ಜೊತೆಲೂ, ಯಾಕಂದ್ರೆ ವೋಟ್ ಲಿಸ್ಟ್ ಮಾಡಿಸಿರೋದ್ರಿಂದ ಯಾರ್ಯಾರು ಎಷ್ಟೆಷ್ಟು ಮಾಡಿಸಿದ್ದೀರಿ ಅಂತ ಹೇಳಿ ನಾವೇ ಒಂದು 5,000 ವೋಟ್ ಮಾಡಿಸಿದ್ದೀರಿ. ನಮ್ಗೆ ಇವತ್ತು ಆಗಿರೋದ್ರಲ್ಲಿ ಒಂದು 60% ವೋಟ್ ಬೀಳ್ತದೆ ಅಂತ ನಂಬಿಕೆ ಹೇಳಿದ್ದಾರೆ. ದಯವಿಟ್ಟು ಇನ್ನೂ ಒಂದು 3,000-4,000 5,000 ಮಾಡಿಸೋವಂಥದ್ದು ಆಯ್ತು ಅಂದ್ರೆ ಒಂದು ನಂಬಿಕೆ ಅನ್ನೋದು ದೊಡ್ಡದು ಬೆಳೀತದೆ ಅಂತ ಹೇಳ್ತಾ ಈ ವೇದಿಕೆಯಲ್ಲಿ ಇವತ್ತು ಇರುವಂತವ್ರಿಗೂ ಮುಂದೆ ಇರುವಂತವ್ರು ಮಾಧ್ಯಮ ಮಿತ್ರರು ಎಲ್ಲರೂ ದೇವರು ಒಳ್ಳೇದಾಗಲಿ ಅಂತ ಹೇಳಿ ನಾನು